ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ರಾಯರ ಕುರಿತಾಗಿ ಇನ್ನೊಂದು ಅಪೂರ್ವವಾದ ಮಹಿಮೆ ಹೀಗಿದೆ. ಈ ಮಹಿಮೆಯಲ್ಲಿ ನಾವು ಗಮನಿಸಬೇಕಾಗಿದ್ದಿಷ್ಟು, ಎಷ್ಟೇ ವಿದ್ಯೆ ಇದ್ದರೂ ಕೂಡ ವಿನಯ ಇರಬೇಕು, ಗುರುಗಳ ಸೇವೆಯನ್ನು ಮಾಡಬೇಕು. ಅದರಿಂದ ಪಡೆಯೋದು ತುಂಬ ಇರುತ್ತೆ. ನಮ್ಮ ಎಲ್ಲ ವೈಭವಗಳನ್ನು ಮರೆತು ಗುರುಗಳ ಸೇವೆಯನ್ನು ಮಾಡಬೇಕು. ಅದು ತುಂಬ ದುಡ್ಡಿರೋರಾಗಬಹುದು, ತುಂಬ ವಿದ್ಯೆ ಇರೋರಾಗಬಹುದು. ಯಾವುದೇ ರೀತಿಯ ಮದಕ್ಕೆ ಅವಕಾಶ ಇರಬಾರ್ದು. ವ್ಯಕ್ತಿ ತಾನು ಪೂರ್ಣ ಕೆಳಕ್ಕಿಳಿದು ದೇವರ ಸೇವೆ ಅಥವಾ ಗುರುಗಳ ಸೇವೆಯನ್ನು ಮಾಡಬೇಕು. ಮಾಡಿದಾಗ ಪೂರ್ಣ ಅನುಗ್ರಹವನ್ನು ಗುರುಗಳು ಮಾಡ್ತಾರೆ. ಇಲ್ಲಾಂದರೆ ಅಂಥವರಿಗೆ ಮಾಡೋದಿಲ್ಲ, ಕೈ ಬಿಡ್ತಾರೆ. ಆದರೆ ಯೋಗ್ಯತೆ ಇದ್ದಾಗ ಕೈ ಬಿಡದೆ ಉದ್ಧಾರ ಮಾಡಿ ಅನುಗ್ರಹಿಸ್ತಾರೆ. ಈ ನಿಟ್ಟಿನಲ್ಲಿ ಒಂದು ಚಿಕ್ಕ ಘಟನೆ. ರಾಮಾಚಾರ್ಯರು ಅಂತ ಒಬ್ಬ ದೊಡ್ಡ ವಿದ್ವಾಂಸರು. ಅವರು ಇಂಥದ್ದನ್ನು ಓದಿಲ್ಲ ಅಂತಿಲ್ಲ, ನಿಜ. ಅದನ್ನು ಅವರು ಎಲ್ಲ ಕಡೆ ಎಲ್ಲೆಲ್ಲಿ ಸಭೆಗಳಿಗೆ ಹೋಗ್ತಾರೆ, ಎಲ್ಲ ಕಡೆ ತಮ್ಮ ವಿದ್ಯೆಯನ್ನು ಪ್ರದರ್ಶನ ಮಾಡಿ ಗೌರವವನ್ನು ಸ್ವೀಕಾರ ಮಾಡ್ತಾಯಿದ್ರು, ಬಲಾತ್ಕಾರವಾಗಿ. ಯಾಕೆಂದರೆ ಅಂಥ ಪಾಂಡಿತ್ಯ. ಏನೇ ಪ್ರಶ್ನೆಗಳಿದ್ರೂ ಕೂಡ ಅದಕ್ಕೆ ಉತ್ತರ ಕೊಡ್ತಾಯಿದ್ರು. ಒಂದಿಷ್ಟು ಪ್ರಶ್ನೆ ಹಾಕು ಬರ್ತಾಯಿದ್ರು. ಎಂಥ ಪ್ರಶ್ನೆ ಅಂದರೆ ಯಾರಿಗೂ ಉತ್ತರ ಕೊಡಲಿಕ್ಕೆ ಆಗ್ತಾಯಿರಲಿಲ್ಲ. ಇದು ಒಂದು 2 ಸಭೆ 3 ಸಭೆಯಲ್ಲಿ ಗೌರವ ಸಿಕ್ಕಾಗೆ 4-5 ಸಭೆಗಳಲ್ಲಿ ಆ ಅಹಂಕಾರ, ಆ ಗರ್ವ ಏನು ಉಂಟಾಗತ್ತೆ ಅದನ್ನೆಲ್ಲ ತೋರಿಸ್ತಾ ಬಂದರು. ಅಂದರೆ ನೋಡಿದ್ರೆ ಗೊತ್ತಾಗ್ತಾ ಇತ್ತು, ಅಹಂಕಾರದಿಂದ ಯಾರಿದ್ದಾರೆ ನನ್ನ ಮುಂದೆ ಅನ್ನೋ ಥರ ಆ ಭಾವನೆಯಿಂದ ಎಲ್ಲ ಆ ಕಡೆ ಎಲ್ಲರನ್ನು ಗೆದ್ದುಕೊಂಡು ಬರ್ತಾ ಇದ್ರು. ಒಮ್ಮೆ ಇವರು ಮಂತ್ರಾಲಯ ಕ್ಷೇತ್ರಕ್ಕೆ ಬರೋ ಹಾಗಾಯಿತು. ಮಂತ್ರಾಲಯ ಕ್ಷೇತ್ರಕ್ಕೆ ಬರೋ ಹಾಗೆ ಯಾಕಾಯಿತು ಅಂದರೆ, ಇವ್ರಿಗೆ ಅಷ್ಟು ವಿದ್ಯೆ ಇದ್ದರೂ ಕೂಡ ಇವರಿಗೆ ಸಂತಾನದ ಅಪೇಕ್ಷೆ ಇತ್ತು. ಅದೊಂದು ಫಲ ಸಿಕ್ಕಿರಲಿಲ್ಲ. ವಿದ್ಯೆಯಿಂದ ಎಲ್ಲರನ್ನೂ ಗೆಲ್ಲಬಹುದು, ಆದರೆ ಸಂತಾನ ಬೇಕಲ್ಲ, ಅದಕ್ಕೆ ಗುರುಗಳ ಅನುಗ್ರಹ ಬೇಕು. ಸ್ವಲ್ಪ ಬಗ್ಗಿದ್ರಂತೆ. ಆದರೆ ಮದ ಮಾತ್ರ ಹಾಗೆ ಇತ್ತು, ಯಾವ ಸಭೆಗೆ ಹೋದ್ರೂ ಹಾಗೆ ಇತ್ತು. ಆದರೆ ಇದಕ್ಕೆ ಮಾತ್ರ ಬಗ್ಗೆ ಗುರುರಾಯರ ಬಳಿ ಸೇವೆಗೆ ಅಂತ ಬಂದಿದ್ದಾರೆ. ಅಷ್ಟಾಗಿ ವಸುಧಃ ವಿದ್ಯೆ ಇದ್ಮೇಲೆ ವಿನಯ ಬರಬೇಕು. ವಿನಯ ಹೊರಟೋಯ್ತು, ಅಹಂಕಾರ ಬಂದಿದೆ. ಹಾಗೆ ನಿಜವಾದ ವಿದ್ಯೆ ಅಲ್ಲ. ಹಾಗೆ ನಿಜವಾದ ವಿದ್ಯೆ ಅಂದರೆ ವಿನಯ ಕೊಡುವಂಥ ವಿದ್ಯೆ, ಅದು ಬರಲಿಲ್ಲ ಇವರಿಗೆ. ಸರಿ, ಮಂತ್ರಾಲಯಕ್ಕೆ ಹೋದರು. ಅಲ್ಲಿ ಯಾರ್ಯಾರು ವಿದ್ವಾಂಸರಿದ್ದಾರೆ ಅವರನ್ನು ನಿರುತ್ತರನ್ನಾಗಿಸ್ಬಿಡೋಣ ಅಂತ ಅದು ಒಂದು ಉದ್ದೇಶ ಇದೆ. ಸೇವೆ ಮಾಡಲಿಕ್ಕೆ ಹೋದರೂ ಸೇವೆ ಮಾಡ್ಕೊಂಬರ್ಬೇಕು. ಆದರೆ ಹೋದ ಕಡೆ ಎಲ್ಲ ತಮ್ಮ ಪಾಂಡಿತ್ಯನ ಒಂದು ತೋರಿಸಿ ಅವರನ್ನು ಅವಮಾನ ಮಾಡಿ ವಾಪಸ್ ಬರೋದು. ಮಂತ್ರಾಲಯಕ್ಕೆ ಹೋಗಿದ್ದಾರೆ, ರಾಯರಿಗೆ ಗೊತ್ತಾಗಲ್ವ, ಸೇವೆಗೆ ಅಂತ ಬಂದಿದ್ದಾರೆ. ಈ ಕಡೆ ಬೇರೆ ಅಹಂಕಾರ ಪ್ರದರ್ಶನ. ಅದೇನೆಂದರೆ ಒಂದು ಮಾತಿದೆ, ಒಬ್ಬ ವಿದ್ವಾಂಸನಾದವನಿಗೆ ಏನಿರಬೇಕು, ಒಬ್ಬ ಪಂಡಿತ ಅಂತ ಯಾರು ಅನ್ನಿಸ್ಕೊಳ್ತಾನೆ ಅಂದರೆ, ಒಂದು ಅಹಂಕಾರ ಇರಬಾರ್ದಂತೆ, ಒಂದು. ಎರಡನೇದು ಮತ್ತೊಬ್ಬರಲ್ಲಿ ದ್ವೇಷ ಮಾಡಬಾರ್ದಂತೆ. ಮೂರನೇದು ದೋಷ ಹುಡ್ಕೋ ಕೆಲಸ. ಇವನಲ್ಲ ದೋಷ ಇದೆ, ಅವನಲ್ಲಿ ದೋಷ ಇದೆ, ಇದೆಲ್ಲ ಮಾಡಬಾರ್ದಂತೆ. ಇಷ್ಟೆಲ್ಲ ಇದ್ದರೆ ಅಂತ ಒಂದು ಸುಮಾರು ಲಕ್ಷಣಗಳಿದೆ. ಅದರಲ್ಲಿ
ಇದು ಪ್ರಧಾನವಾದ ಲಕ್ಷಣ. ಇಷ್ಟೆಲ್ಲ ಇದ್ದರೆ ನಿಜವಾದ ಒಬ್ಬ ವಿದ್ವಾಂಸ. ಇವರಲ್ಲಿ ಮೊದಲನೇದೇ ಇತ್ತು ಅಹಂಕಾರ. ಇದು ಹೋಗಬೇಕಾಗಿದೆ. ಮಂತ್ರಾಲಯ ಕ್ಷೇತ್ರಕ್ಕೆ ಹೋದರೂ ಕೆಲವರನ್ನು ಗೆದ್ದರು. ತುಂಬ ಅಹಂಕಾರದಲ್ಲಿ ಇನ್ನೂ ಮೆರಿತಾ ಇದ್ದಾರೆ. ಸುಮ್ಮನೆ ಇದ್ರಂತೆ ರಾಯರು. ಅವತ್ತು ವರ್ಧಂತಿ ದಿವಸ ಅಂತೆ, ರಾಯರ ವರ್ಧಂತಿ ದಿವಸ. ರಾಯರ ವರ್ಧಂತಿ ಬಂದಿದೆ. ರಾಯರ ವರ್ಧಂತಿ ದಿವಸ ಆಚರಣೆ ಮಾಡಬೇಕು, ಗುರುರಾಜರ ಸನ್ನಿಧಾನದಲ್ಲೇ ಇರಬೇಕು ಅಂತ ಇವರಿಗೆ ಮನಸ್ಸಿದೆ. ಯಾರಿಗೆ? ರಾಮಾಚಾರ್ಯರಿಗೆ. ಆದರೆ ಇಬ್ರಾಂಪುರ ಅಪ್ಪ ಅವರೇನು ಮಾಡ್ತಾರೆ, ಈ ರಾಮಾಚಾರ್ಯರನ್ನು ಆಹ್ವಾನಿಸ್ತಾರಂತೆ, ಬನ್ನಿ ನೀವು ಅಂತ. ನೀವು ಬಂದು ಅಲ್ಲಿ ವರ್ಧಂತಿ ಮಹೋತ್ಸವದ ಆಚರಣೆಯನ್ನು ಮಾಡಿ ಅಲ್ಲಿ ಬನ್ನಿ ಅಂತ. ಇವ್ರಿಗೇನಂದರೆ ಮೂಲ ಸನ್ನಿಧಾನ ಬಿಟ್ಟು ಅಲ್ಲೇನು ಹೋಗೋದು ಅಂತ ಸ್ವಲ್ಪ ಮನಸ್ಸಿನಲ್ಲಿ ಅದಿತ್ತು. ಯಾಕಂದರೆ ವಿದ್ವಾಂಸರು ಬೇರೆ, ಸಿಕ್ಕಾಬಟ್ಟೆ ಅಹಂಕಾರ. ಒಂದು ಅಪೇಕ್ಷೆ ಪಟ್ಟಿದ್ದು ತಪ್ಪಿಲ್ಲ, ಮೂಲ ಗುರುರಾಜರ ಸನ್ನಿಧಾನ ಬಿಟ್ಟು ಅಲ್ಲೇನು ಹೋಗೋದು ಅಂತ. ಆದರೆ ಒಳಗಡೆ ಇದ್ದ ಅಹಂಕಾರ ಇತ್ತಲ್ಲ, ಅದು ಇಳಿಬೇಕಾಗಿದೆ. ಆ ಭಾವನೆ ತಪ್ಪೇನಿಲ್ಲ, ಯಾವತ್ತೂ ಕೂಡ ಹಾಗೆ. ಮೂಲ ವೃಂದಾವನ ಅಲ್ಲೇ ಇದೆ, ಅದರ ಸನ್ನಿಧಾನದಲ್ಲಿರೋಣ ವರ್ಧಂತಿ ದಿವಸ ಅಂತ ಅನಿಸೋದು ಸಹಜ. ಆದರೆ ಅನುಮಾನ, ಇವರಿಗೆ ಏನು ಮಾಡೋದು ಅಂತ ಗೊಂದಲ, ಮತ್ತು ಅಲ್ಲಿ ಹೋಗಿ ಅಲ್ಲೂ ವಿದ್ವಾಂಸನ ಸೋಲಿಸೋಣ ಅಂತ ಇದೊಂದು ಹವ್ಯಾಸ ಆಗಿಬಿಟ್ಟಿತ್ತು ಅವರಿಗೆ. ಅವತ್ತಿನ ದಿವಸ ರಾಯರು ಕನಸಿನಲ್ಲಿ ಬರ್ತಾರೆ. ಬಂದು, ಪರವಾಗಿಲ್ಲ ನೀನು ಹೋಗ್ಬಾ, ಅಲ್ಲಿ ನಾನು ನಿನಗೆ ಅನುಗ್ರಹ ಮಾಡ್ತೀನಿ, ಅಲ್ಲಿ ಹೋಗಿ ನೀನು ಅಂತ ಹೇಳಿದ್ರಂತ ರಾಯರು. ಸರಿ, ಕನಸಿನಲ್ಲಿ ಆಶ್ಚರ್ಯ ಅವರಿಗೆ. ರಾಯರ ದರ್ಶನ ಕೊಟ್ಟು ಕನಸಿನಲ್ಲಿ ಹೇಳ್ತಾ ಇದ್ದಾರಲ್ಲ, ಒಂದು ಚೂರು ಹಿಂದೆ ಮುಂದೆ ನೋಡ್ದೇನೆ ಹೊರಟರು ಇಬ್ರಾಂಪುರಕ್ಕೆ. ಸೀದಾ ಹೋದ್ರಲ್ಲಿ. ಇಬ್ರಾಂಪುರಕ್ಕೆ ಹೋದರೆ ಭವ್ಯ ಸ್ವಾಗತ ಇವರಿಗೆ. ಅವಾಗ ಇವ್ರಿಗೆ ಇನ್ನೂ ಅಹಂಕಾರ ಜಾಸ್ತಿ. ಯಾಕೆ? ವಿದ್ವಾಂಸ ಅಂತ ಬೇರೆ, ಅದಲ್ಲಿ ಬೇರೆ ಹೋಗಿದ್ದಾರೆ, ಇನ್ನು ಭವ್ಯ ಸ್ವಾಗತ ಬೇರೆ. ಸಿಕ್ಕಾಬಟ್ಟೆ ಮೇಲೆ ಇದ್ದಾರೆ, ಅಷ್ಟು ಹೀಗಿದ್ದಾರೆ ಅವ್ರ ವ್ಯಕ್ತಿತ್ವ. ಸರಿ, ಎಲ್ಲ ಜನರು ಸೇರಿದ್ದಾರೆ, ವಿದ್ವದ್ಗೋಷ್ಠಿ ಆಯಿತು. ಅಲ್ಲಿ ಮಧ್ಯಾಹ್ನ 12 ಗಂಟೆ ಆಯಿತು. ಭೋಜನಕ್ಕೆ ತೆರಳಿದ್ರು. ಪುನಃ ಆ ಭೋಜನ ಪೂರ್ಣ ಎಲ್ಲ ಆದಮೇಲೆ ಆ ಗೋಷ್ಠಿ ಏನು ಬೆಳಗ್ಗಿನ ಜಾವ ನಡೆದಿತ್ತು, ಉತ್ತರ ಕಾಲದಲ್ಲೂ ಕೂಡ ಆ ಗೋಷ್ಠಿ ನಡೆಯುವಂಥ ಕ್ರಮ. ಯಾಕಂದರೆ ಬೆಳಗ್ಗೆ ಒಂದಿಷ್ಟು ಹೊತ್ತು ಸೆಷನ್ ನಡೆದಿರುತ್ತೆ. ಬೆಳಗ್ಗೆ ಒಂದು ಸೆಷನ್ನು, ಊಟ ಆಯಿತು, ಮಧ್ಯಾಹ್ನ ಇನ್ನೊಂದು ಸೆಷನ್ ಇರುತ್ತೆ. ಇದು ಸಾಮಾನ್ಯ ಕ್ರಮ. ಭೋಜನೋತ್ತರ ಕಾಲದಲ್ಲಿ ಎಲ್ಲ ವಿದ್ವಾಂಸರು ನೆರೆದಿದ್ದರು. ಆಗ ಇಬ್ರಾಂಪುರ ಅಪ್ಪ ಅವರರು ಈ ನೀರನ್ನು ಬಡಿಸ್ತಾ ಇದ್ನಲ್ಲ ಒಬ್ಬ, ಆ ಭೋಜನ ಕಾಲದಲ್ಲಿ ಅವರನ್ನು ಕರೀತಾರೆ. ಕರೆದುಬಿಟ್ಟು ಕೂಡಿಸ್ತಾರೆ. ಕೂತು ಅವರ ತಲೆ ಮೇಲೆ ಆ ನೀರನ್ನು ಯಾರು ಬಡಿಸ್ತಾ ಇದ್ನಲ್ಲ ಅವನ ತಲೆ ಮೇಲೆ, ಅವನೇನು ಶಾಸ್ತ್ರವನ್ನು ಅಧ್ಯಯನ ಮಾಡಿದವನಲ್ಲ, ಇಬ್ರಾಂಪುರ ಅಪ್ಪ ಅವರರು ರಾಯರ ಅತ್ಯಂತ ಭಕ್ತರು, ಅವನ ತಲೆ ಮೇಲೆ ಕೈಯನ್ನು ಇಟ್ಟು, ತಾವು ನೋಡು, ರಾಮಾಚಾರ್ಯರಿಗೆ ಪ್ರಶ್ನೆಗಳು ಜಾಸ್ತಿ ಇದೆ, ಅದಕ್ಕೆ ಕೆಲವು ಉತ್ತರ ಇಲ್ಲ, ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡು ಅಂತ ಹೇಳ್ತಾರಂತೆ. ಸರಿ, ಅವನು ಶುರು ಮಾಡ್ತಾನೆ ಆ ನೀರನ್ನು ಬಡಿಸೋನು. ಇವ್ರಿಗೆ ಏನೇನು ಪ್ರಶ್ನೆಗಳಿತ್ತಲ್ಲ ಅದು ಇವ್ರಿಗೂ ಉತ್ತರ ಗೊತ್ತಿರಲಿಲ್ಲ. ಆ ಪ್ರಶ್ನೆಗಳನ್ನೆಲ್ಲ ಮಾಡಿ ಎಲ್ಲರನ್ನೂ ಸೋಲಿಸ್ತಾ ಬರ್ತಾಯಿದ್ರು. ಉತ್ತರ, ನಿಜವಾದ ಉತ್ತರ ಇವ್ರಿಗೂ ಗೊತ್ತಿಲ್ಲ. ಪ್ರಶ್ನೆಗಳು ಮಾತ್ರ ಚೆನ್ನಾಗಿ ಒಂದು ಲಿಸ್ಟ್ ಮಾಡಿಕೊಂಡು ಹೋಗ್ತಾಯಿದ್ರು ಎಲ್ಲ ಕಡೆ. ಆವಾಗ ನೋಡಿ ಬಂತು ಉತ್ತರ. ಸುಧಾ ಗ್ರಂಥದ ಉಲ್ಲೇಖ ಮಾಡ್ತಾನೆ ಆ ವ್ಯಕ್ತಿ. ಉತ್ತರ, ಈ ಪ್ರಶ್ನೆಗಿದು ಉತ್ತರ, ಈ ಪ್ರಶ್ನೆಗಿದು ಉತ್ತರ. ಅವನು ಪುಣ್ಯಾತ್ಮ, ಅವನ ಜನ್ಮದಲ್ಲಿ ಅವನು ಕಷ್ಟಪಟ್ಟರು ಆಗಲ್ಲ ಪಡಿಲಿಕ್ಕೆ ವಿದ್ಯೆಯನ್ನು. ಆದರೆ ಇಬ್ರಾಂಪುರ ಅಪ್ಪ ಅವರ ಕರ ಸ್ಪರ್ಶ, ಆ ಕೈಯ ಸ್ಪರ್ಶ ಇದೆಯಲ್ಲ, ಇದನ್ನು ನಾವು ದಾಸರಾಯರ ಚರಿತ್ರೆಗಳಲ್ಲೂ ಕೇಳಿರ್ತೀವಿ ಇಂಥ ಘಟನೆಯನ್ನು. ಇವರ ಚರಿತ್ರೆಯಲ್ಲೂ ಕೂಡ ಇಂಥ ಒಂದು ಘಟನೆ ನಡೆದಿತ್ತು. ಕೈ ಇಡ್ತಾರೆ, ದಡ 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 ಎಲ್ಲ ಪ್ರಶ್ನೆಗಳಿಗೆ ಆರಾಮಾಗಿ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ರಾಮಾಚಾರ್ಯರಿಗೆ ಭೋಜನಕ್ಕಿಂತ ಈ ಭೋಜನ ಇದೆಯಲ್ಲ, ಜ್ಞಾನ ಭೋಜನ, ತುಂಬ ಸಂತೋಷಪಟ್ರಂತೆ. ಅಷ್ಟೇ ಲಜ್ಜೆನೂ ಆಯ್ತಂತೆ, ನಾಚಿಕೆನೂ ಆಯಿತು. ನಾನು ದೊಡ್ಡ ವಿದ್ಯಾವಂತ ಅಂತ ನಾನು ಭಾವಿಸಿದ್ದೆ, ನನಗಿಂತ ಇವನು ಎಷ್ಟು ಚಂದ ಹೇಳ್ತಾನೆ, ಈ ಪ್ರಶ್ನೆಗಳು ಮಾಡಿ ಅದಕ್ಕೆ ಉತ್ತರ ಹೇಳಿ, ಇದುವರೆಗೂ ನಾನು ಯಾರೂ ಉತ್ತರ ಕೊಡೋಂಥ ವಿದ್ವಾಂಸನೇ ಇಲ್ಲ ಅಂತ ಭಾವಿಸಿ ಬಂದೆ. ಅವರ ಕರ ಸ್ಪರ್ಶ ಇವನಿಂದ ಹೊರಗೆ ಬರ್ತಾ ಇದೆ, ದಡ ದಡ ತಗದ ಮೇಲೆ ಮುಗೀತು. ಆ ನೀರು ಬಡಿಸೋನು ನೀರನ್ನೇ ಬಡಿಸ್ದ ಅಷ್ಟೆ. ಅಂದರೆ ದೊಡ್ಡವರ ಸನ್ನಿಧಾನ, ಅವರ ಸ್ಪರ್ಶ, ಅದಕ್ಕೋಸ್ಕರನೇ ದೊಡ್ಡ ಯತಿಗಳು ಬಂದಾಗ ಕಾಲು ಮುಟ್ಟಿ ನಮಸ್ಕಾರ ಮಾಡೋದಂತೆ. ಇದು ಗಂಡಸರು, ಸ್ತ್ರೀಯರಲ್ಲ. ಗಂಡಸರು ತಾವು ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕಂತೆ, ಸ್ಪರ್ಶ ಆಗಬೇಕು ಅಂತ. ಕೆಲವರು ಶ್ರೀಗಳೇ ನಿಮ್ಮ ಕೈಯನ್ನು ನಮ್ಮ ತಲೆ ಮೇಲಿಡಿ ಅಂತ ಇಡಿಸ್ಕೊತಾ ಇರ್ತಾರೆ. ತಪ್ಪಿಲ್ಲ, ಅದು ಸ್ತ್ರೀಯರಲ್ಲ, ಸ್ತ್ರೀಯರು ಹಾಗೆ ಮಾಡಬಾರ್ದು. ಪುರುಷರು ಯಾರಿದ್ದಾರೆ ಅಂಥವ್ರು, ಅದು ಮಡೀಲಿದ್ದಾಗಲ್ಲ. ಅವರು ದೇವರ ಪೂಜಾ ಸಮಯದಲ್ಲಿ ಹೋಗ್ಬಿಟ್ಟು ಮುಟ್ಟಿ ಅಂದರೆ ಒಳ್ಳೆ ಕಥೆ ಆಯಿತು, ಹಾಗೆಲ್ಲ ಮಾಡಬಾರ್ದು.
ಯಾವ ಸಂದರ್ಭದಲ್ಲಿ ಔಚಿತ್ಯ ಕಾಣುತ್ತೋ, ಸರಿಯಾದ ಸಂದರ್ಭ, ಗುರುಗಳು ಪ್ರಸನ್ನ ಮನಸ್ಕರಾಗಿದ್ದಾರೆ, ಅಂಥ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದರೆ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಅದರಿಂದ ದೊಡ್ಡ ಅನುಗ್ರಹ ಆಗುತ್ತೆ. ರಾಯರ ಬೃಂದಾವನದ ಅರ್ಚನೆ ಮಾಡ್ತಾರೆ ಅಂದರೆ ಎಂಥ ದೊಡ್ಡ ಮಹಾನುಭಾವರು. ಅಂಥ ಇಭರಾಂಪುರ ಅಪ್ಪ ಅವರವರು ರಾಯರ ಅಷ್ಟು ಅನುಗ್ರಹವನ್ನು ಪಡೆದವರು. ರಾಯರ ಚಿತ್ತದಂತೆ ರಾಮಾಚಾರ್ಯರಿಗೆ ಏನು ಮಾಡಬೇಕೋ ಅದನ್ನು ಮಾಡಿದರು. ವಸ್ತುತಃ ಇವ್ರಿಗೇನು ಗೊತ್ತು, ರಾಮಾಚಾರ್ಯ ಅಹಂಕಾರ ಇತ್ತು ಅಂತ ಗೊತ್ತಾ? ರಾಯರಿಗೆ ಗೊತ್ತಿದ್ದು ಇಲ್ಲಿ ಇಭರಾಂಪುರ ಅಪ್ಪ ಅವರಿಗೆ ಗೊತ್ತಾಗ್ತಾ ಇತ್ತು. ಅಂದರೆ ರಾಯರು ಪ್ರೇರಿಸ್ತಾ ಇದ್ರು, ಇವನು ಬರ್ತಾನೆ, ಇವನಿಗೆ ಹೀಗಾಗಬೇಕು, ನೀನು ಮಾಡಬೇಕು ಅಂತ. ಅದಕ್ಕನುಗುಣವಾಗಿ ಇಬ್ರಾಂಪುರ ಅಪ್ಪ ಅವರರು ಉದ್ಧಾರ ಮಾಡ್ತಾರೆ ರಾಮಾಚಾರ್ಯರನ್ನ. ಆಮೇಲೆ ಇಬ್ರಾಂಪುರ ಅಪ್ಪ ಅವರ ಮೇಲೆ ಅತ್ಯಂತ ಭಕ್ತಿ ಶ್ರದ್ಧೆಗಳು ಮೂಡಿತು. ಅವರ ಸೇವೆಯನ್ನು ಅವರು ಕೂಡ ಮಾಡ್ತಾರೆ ರಾಮಾಚಾರ್ಯರು. ಅವರ ಸೇವೆಯನ್ನು ಮಾಡಿ ಮುಂದೆ ಆ ಇಬ್ರಾಂಪುರ ಅಪ್ಪ ಅವರ ಅನುಗ್ರಹದಿಂದ ರಾಯರ ಅನುಗ್ರಹ ಆಗಿ ತನ್ಮುಖಾಂತರ ದಿವ್ಯ ಸಂತಾನವನ್ನು ಪಡೀತಾರೆ. ಅಂದರೆ ಎಂಥ ವಿದ್ಯೆ ಇದ್ದರೂ ಏನೇ ಇದ್ದರೂ ಇದೆಲ್ಲ ಬಿಟ್ಟು ಗುರುಗಳಲ್ಲಿ ಅತೀವ ಶ್ರದ್ಧಾಭಕ್ತಿಗಳಿಂದ ಸೇವೆಯನ್ನು ಮಾಡಬೇಕು. ಗುರು ಭಕ್ತರಲ್ಲೂ ಕೂಡ ಅತ್ಯಂತ ಸೇವೆ ಮುಖ್ಯ. ಅವರ ಅನುಗ್ರಹ ಆದರೆ ಎಂಥವನನ್ನಾಗಿಯೂ ಕೂಡ ಮಾಡಲಿಕ್ಕೆ ಶಕ್ತಿ ಇರುತ್ತೆ ಅವ್ರಿಗೆ. ಆದ್ದರಿಂದ ಏನು ಬೇಕಾದ್ರೂ ಆಗ್ಬೋದು. ಈ ನಿಟ್ಟಿನೆಲ್ಲ ನೋಡಿದಾಗ ಒಬ್ಬ ವ್ಯಕ್ತಿ ಗುರುಗಳ ಸೇವೆಗೆ ಅಂತ ಹೋದಾಗ ಎಲ್ಲ ಕೆಳಗಿಟ್ಟು ಹೋಗಿ, ಅಂದ್ರೇನು, ನಮ್ಮ ವೈಭವದ ಆಭರಣಗಳು ಅದು ಇದು ವಸ್ತ್ರ ಅದು ಇದು ಕೆಳಗಿಟ್ಟು ಹೋಗೋದು ಅಂತಲ್ಲ. ಏನು ಬೇಕಾದ್ರೂ ವೈಭವದಿಂದ ಹೋಗಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡೇ ಹೋಗಿ ರಾಯರ ಮುಂದೆ. ಆದರೆ ನಿಮ್ಮ ಒಳಗಡೆ ಇರೋ ದುರ್ಗುಣಗಳನ್ನೆಲ್ಲ ಬಿಟ್ಟು ಹೋಗಿ ಅಂತ ಅರ್ಥ. ಎಲ್ಲ ದುರ್ಗುಣಗಳನ್ನು ಆಚೆ ಈಚೆ ಎಸೆದು ರಾಯರ ಹತ್ರ ಹೋಗಿ ನಿಷ್ಕಲ್ಮಶ ಮನಸ್ಸಿನಿಂದ ಸೇವೆ ಮಾಡಿದರೆ ಆಗ ರಾಯರ ಅನುಗ್ರಹ ಆಗುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಜ್ವಲಂತ ನಿದರ್ಶನ ಅಂತ ಹೇಳ್ತಾ, ಇಂಥ ರಾಯರ ಮಹಿಮೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ಆ ರಾಯರು ಸದ್ಗುಣಗಳನ್ನು ಕರುಣಿಸಿ ವಿಶಿಷ್ಟವಾದ ಅನುಗ್ರಹವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.